Well, obtaining sites in Bengaluru and Mysore is a near impossible task, but worry not, Housing Minister has a solution. ಜೆಪಿ ನಗರ ಮತ್ತು ಸಾರಕ್ಕಿ ಬಡಾವಣೆ ಎರಡನೇ ಫೇಸ್ ಅಂತೇಳಿ ಏನು ಅವರು ಸ್ವಂತ ವಾಸವಾಗಿದ್ದಾರೆ ಆ ನಿವೇಶನವನ್ನು ಕೂಡ ಅಕ್ರಮವಾಗಿ ಪಡೆದಿದ್ದಾರೆ. ಆ ನಿವೇಶನ ಪಡೆಯುವಾಗ ಅವರು ಅಂಬರೀಷ್ ಅಂತೇಳಿ ಹೆಸರನ್ನು ಬಳಕೆ ಮಾಡ್ತಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಮರನಾಥ್ ಅನ್ನುವ ಹೆಸರನ್ನ ಬಳಕೆ ಮಾಡ್ತಾರೆ. One person, two avatars. Are Amrish and Amarnath the same? Now that is the big question at the moment. Housing Minister Amrish alias Amarnath has acquired 3 sites illegally from 3 different urban development authorities. The issue is set to become intense in the coming days since an RTI activist filed an official complaint with the Lokayukta today. ಕರ್ನಾಟಕ ರಾಜ್ಯ ಸರ್ಕಾರದ ವಸತಿ ಸಚಿವರಾದಂಥ ಅಂಬರೀಷ್ ರವರು ಹಿಂದೆ ಏನು ಅಕ್ರಮವಾಗಿ ಬೆಂಗಳೂರು, ಮೈಸೂರು ಮತ್ತು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಗಳಲ್ಲಿ ಸುಳ್ಳು ಮಾಹಿತಿಯನ್ನು ನೀಡಿ, ತಪ್ಪು ವಿಳಾಸಗಳನ್ನ ನೀಡಿ ಮತ್ತು ಯಾವುದೇ ರೀತಿ ಕಾಲಮ್ಗಳನ್ನ ಭರ್ತಿ ಮಾಡ್ದೇ ಕರ್ನಾಟಕ ನಗರಾಭಿವೃದ್ಧಿ ನಿವೇಶನ ಹಂಚಿಕೆ ನಿಯಮ 1991 ಅನ್ವಯ ಉಲ್ಲಂಘನೆ ಮಾಡಿ ಇವತ್ತು 3 ನಿವೇಶನಗಳನ್ನ ಪಡೆದಿರೋ ಬಗ್ಗೆ ನಾನು ಈಗಾಗಲೇ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೇನೆ. One person, 2 names. It is being alleged that the Housing Minister has acquired sites in Bengaluru, Mysore and Mandya in different names. While the site in Bengaluru is in the name Amrish, the site in Mysore belongs to Amarnath. ಜೆಪಿ ನಗರ ಮತ್ತು ಸಾರಕ್ಕಿ ಬಡಾವಣೆ ಎರಡನೇ ಫೇಸ್ ಅಂತೇಳಿ ಏನು ಅವರು ಸ್ವಂತ ವಾಸವಾಗಿದ್ದಾರೆ ಆ ನಿವೇಶನವನ್ನು ಕೂಡ ಅಕ್ರಮವಾಗಿ ಪಡೆದಿದ್ದಾರೆ. ಆ ನಿವೇಶನ ಪಡೆಯುವಾಗ ಅವರು ಅಂಬರೀಷ್ ಅಂತೇಳಿ ಹೆಸರನ್ನು ಬಳಕೆ ಮಾಡ್ತಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಮರನಾಥ್ ಅನ್ನುವ ಹೆಸರನ್ನ ಬಳಕೆ ಮಾಡ್ತಾರೆ. It is not just acquiring of the sites. The Housing Minister even contested 2013 Assembly elections as Amrish and not Amarnath. ಕಳೆದ 2013 ಏನು ಕರ್ನಾಟಕ ಅಸೆಂಬ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಕೂಡ ಅಂಬರೀಷ್ ಅಂತೇಳಿ ಅಮರನಾಥ ಅಲ್ಲಿ ಹೆಸರು ಬರೋದಿಲ್ಲ. ಅಂಬರೀಷ್ ಅಂತೇಳಿ ದೊಡ್ಡಸಿಕೆರೆ ಗ್ರಾಮ, ಮದ್ದೂರು ತಾಲೂಕು ಈ ವಿಳಾಸನ ನೀಡಿ ಚುನಾವಣೆಗೆ ನಿಂತಿರುವಂಥದ್ದು ಕಂಡು ಬಂದಿದೆ. ಇವರ ಹೆಸರು ನಿಜವಾದ ಅಂಬರೀಷ್ ಅಥವಾ ಅಮರನಾಥ್ ಅನ್ನುವಂಥದ್ದು ಗೊತ್ತಿಲ್ಲ. Will the real Ambi please stand up? We will be grateful if the Housing Minister is kind enough to clarify the simple doubt we have. A News 9 report.